ಸ್ವಾಮಿಯೇ ಶರಣಮಯ್ಯಪ್ಪ. ನಾನಿವತ್ತು ಒಂದು ವಿಷಯ ಚರ್ಚೆ ಮಾಡಲು ಮುಂದೆ ಬಂದಿದ್ದೀನಿ. 60 ದಿನಗಳು ಸ್ವಾಮಿಯೇ ಶರಣಮಯ್ಯಪ್ಪ. 60 ದಿನಗಳು ಸ್ವಾಮಿಯೇ ಶರಣಮಯ್ಯಪ್ಪ ಅಂದ ತಕ್ಷಣ ಗೊತ್ತಾಗಿರ್ಬೋದು, ಕಾರ್ತಿಕ ಮಾಸ ಪ್ರಾರಂಭ ಆಗಿದೆ. ಎಲ್ಲೆಡೆಯೂ ಸ್ವಾಮಿಗಳ ಮಾಲೆ ಧಾರಣೆ ಮಾಡುವುದು ಕಂಡುಬಂದ ವಿಷಯ. ಇನ್ನು ಚಳಿಗಾಲ ಪ್ರಾರಂಭ. ಚಳಿಗಾಲದಲ್ಲಿ ಆ ಕಠಿಣವಾದ ಚಳಿಯಲ್ಲಿ ತಣ್ಣೀರ ಸ್ನಾನ ಮಾಡಿ ಸ್ವಾಮಿಯ ನಾಮಾವಳಿ, ಸ್ವಾಮಿಯ ಶರಣಘೋಷ ಕೂಗುತ್ತಾ, ಸ್ವಾಮಿ ಪ್ರತಿಯೊಂದರಲ್ಲಿ ಸ್ವಾಮಿ ಕಾಣುತ್ತಾ ನಾವು ವ್ರತವನ್ನು ಆಚರಣೆ ಮಾಡುತ್ತೇವೆ. ಓಂ ಗಜಾನನಂ ಭೂತಗಣಾದಿಸೇವಿತಂ ಕಪಿತಜಂಭೋಪಸಾರಭಕ್ಷಿತಂ ಉಮಾಸುತಂ ಶೋಕವಿನಾಶಕಾರಂ ನಮೋ ವಿಘ್ನೇಶ್ವರ ಪಾದ ಪಂಕಜಂ. ಓಂ ಶಾಂತಿ ಶಾಂತಿ ಶಾಂತಿ. ಇವತ್ತು ಒಂದು ವಿಷಯದ ಬಗ್ಗೆ ನಾನು ಚರ್ಚೆ ಮಾಡಲು ನಿಮ್ಮ ಮುಂದೆ ಬಂದಿದ್ದೀನಿ. ಆ ವಿಷಯ ಏನೆಂದರೆ, ಈಗ ಕಾರ್ತಿಕ ಮಾಸ ಪ್ರಾರಂಭ. ಕಾರ್ತಿಕ ಮಾಸ ಅಂತ ತಕ್ಷಣ ನಮ್ಮ ದಕ್ಷಿಣ ಭಾರತದಲ್ಲಿ ಒಂದು ವಿಶೇಷ ತಿಂಗಳು ಕಾರ್ತಿಕ. ಅಂದರೆ ಎಲ್ಲ ಕಡೆ ಒಂದು ವ್ರತಾದಿ ನಿಯಮಗಳಾಗಲಿ, ಕಾರ್ತಿಕ ದೀಪ ಆಗಲಿ, ಇವೆಲ್ಲ ಹಚ್ಚುವಂಥ ಪದ್ಧತಿ ನಮ್ಮ ಪ್ರತಿಯೊಂದನ್ನು ನಾವು ನಮ್ಮ ಸನಾತನ ಧರ್ಮ ಪ್ರಕಾರ ನಾವು ಪಾಲಿಸ್ತಾ ಬರ್ತೀವಿ. ಅದರಲ್ಲಿ ಬಹುಮುಖ್ಯವಾದಂದರೆ ಅಯ್ಯಪ್ಪ ಸ್ವಾಮಿ ವ್ರತಗಳ ಆಚರಣೆ ಮಾಡುವಂಥ ಪ್ರತಿಯೊಬ್ಬರ ಮೇಲೆ ಇರುವಂಥ ಗೌರವ, ಪ್ರತಿಯೊಬ್ಬರೂ ಅದನ್ನು ನಿಷ್ಠೆಬದ್ಧವಾಗಿ ಆಚರಣೆ ಮಾಡುತ್ತಿರುವುದನ್ನು ಕಂಡು ಎಲ್ಲರಿಗೂ ಒಂದು ಖುಷಿಯಾಗುತ್ತೆ. ಯಾಕಂತಂದರೆ ಕೊರೆಯುವ ಚಳಿಯಲ್ಲಿ ಎದ್ದು ಸ್ನಾನ ಮಾಡಿ, ತಣ್ಣೀರ ಸ್ನಾನ ಮಾಡಿ, ಅದು ಒಂದು ಹೊತ್ತು ಊಟ ಮಾಡಿ ನೇಮ ಪಾಲನೆ ಮಾಡ್ತಾರಲ್ಲ, ಅಷ್ಟು ಈಸಿ ಅಂದರೆ ಅಷ್ಟು ಸುಲಭವಲ್ಲ, ಅಷ್ಟು ಕಠಿಣವಾದ ವ್ರತ. ಈಗ ನೋಡಿರ್ಬೋದು, ಎಲ್ಲೆಡೆ ಅಯ್ಯಪ್ಪ ಸ್ವಾಮಿಗಳು ಕಾಣಸಿಗುತ್ತಾರೆ. ಬಟ್ ಒಂದು ವಿಷಯ ಹೇಳಬೇಕು ಅಂತ ನಾನು ಬಂದಿದ್ದು, ಇತ್ತೀಚಿನ ಕಾಲಮಾನದಲ್ಲಿ ಏನಾಗಿದೆ ಅಂದರೆ, ಅಲ್ಲಿಗೆ ಹೋಗಬೇಕಾದ್ರೆ ಒಂದು ನಿಯಮ ಇದೆ. ಅದೇನೆಂದರೆ, ವ್ರತ ಆಚರಣೆ ಮಾಡಿ ಇರುಮುಡಿ ಕಟ್ಟಿಕೊಂಡು ಶಬರಿ ಯಾತ್ರೆ ಮಾಡಬೇಕು ಅಂತ ನಿಯಮ. ಅದು ನಮ್ಮ ಪೂರ್ವಜರಿಂದ ಬಂದಂಥ ಒಂದು ದಾರಿ. ಅದೇ ರೀತಿ ಎಲ್ಲರೂ ಅದೇನು ಪಾಲನೆ ಮಾಡ್ಕೊಂಡು ಹೋಗ್ತಾರೆ. ಬಟ್ ಕೆಲವೊಂದು ಗೊಂದಲಗಳಲ್ಲಿ ಏನಾಗಿರುತ್ತೆ ಅಂದರೆ, ಈಗ ಇತ್ತೀಚೆಗೆ ಸ್ವಲ್ಪ ಸೋಷಿಯಲ್ ಮೀಡಿಯಾ ಆಯಿತು, ಆಮೇಲೆ ಗುರುಸ್ವಾಮಿಗಳು ಹೇಳುವಂಥ ಪದ್ಧತಿ ಆಯಿತು, ಸ್ವಲ್ಪ ಗೊಂದಲಕ್ಕೀಡಾಗಿದೆ. ಏನಿಲ್ಲ, ಇನ್ನು ಎಲ್ಲ ಕರೆಕ್ಟ್ ಇದೆ. ಬಟ್ ಕೆಲವೊಂದು ವಿಷಯಗಳು ಕೇಳಿದಾಗ ಸ್ವಲ್ಪ ಗೊಂದಲ ಆಗುತ್ತೆ, ಇಲ್ಲ ಅಂತಲ್ಲ. ಬಟ್ ಈ ಸೀನಿಯರಿಗೆ ಅಂದರೆ ನಾವೇನು ಹಿರಿಯರು ಅಂತ ಇರ್ತಾರಲ್ಲ, 20 ವರ್ಷ 30 ವರ್ಷ 50 ವರ್ಷ ಮನೆ ಹಾಕಿದವರು, ಅದೆಲ್ಲ ಏನು ಅನಿಸೋದಿಲ್ಲ. ಯಾಕಂದರೆ ಅವ್ರಿಗೆ ಗೊತ್ತಿರುತ್ತೆ ಇದೇ ನಿಯಮ, ಇದೇ ರೀತಿ ಹೋಗ್ಬೋದು. ಇತ್ತೀಚೆಗೆ ಬಂದ 3, 4, 5 ವರ್ಷ ಮನೆ ಹಾಕಿದವರು ಸ್ವಲ್ಪ ಅವರಿಗೆ ಏನು ಮಾಡಬೇಕಂತ ಗೊತ್ತಾಗೋದಿಲ್ಲ. ಬಟ್ ಇಷ್ಟೇ, ಏನೂ ಮಾಡಲಿಕ್ಕೆ ಹೋಗಬೇಡಿ. ಶಬರಿಮಲೆ ಕ್ಷೇತ್ರದಲ್ಲಿರುವಂಥ ನಿಯಮಗಳನ್ನು ಪಾಲನೆ ಮಾಡಿದ್ರೆ ಸಾಕು. ಅವರು ಹೇಳಿದ್ದೀನಿ, ಅಲ್ಲಿರುವುದು ಮಂಡಲ ವ್ರತ. ಮಂಡಲ ವ್ರತ ಪ್ರಾರಂಭ ಅಂತ ಪ್ರತಿಯೊಬ್ಬರ ಬಾಯಲ್ಲಿ ಹೇಳ್ತೀವಿ. ಬಟ್ ಮಂಡಲ ವ್ರತ ಅಂದ ತಕ್ಷಣ ನಾವು ಲೆಕ್ಕ ಹಾಕ್ಬೋದು 41 ದಿನ ಅಥವಾ 48 ದಿನ. ಇಲ್ಲಿ ಲೆಕ್ಕಕ್ಕೆ ಬರೋದಿಲ್ಲ, ದಿನಗಳು ಲೆಕ್ಕ ಹಾಕಲಿಕ್ಕೆ ಆಗುವುದಿಲ್ಲ. ಇಲ್ಲೇನಿದ್ರೂ ನಾವು ನಮ್ಮ ಶಬರಿಮಲೆ ಕ್ಷೇತ್ರದ ನಿಯಮಗಳ ಪಾಲನೆ ಮಾಡೋದು ಅಷ್ಟೇ. ಮಂಡಲ ಅಂದ ತಕ್ಷಣ ಪ್ರತಿಯೊಬ್ಬರ ತಲೆಯಲ್ಲಿ ಬರೋದು ಶಬರಿಮಲೆ ಕ್ಷೇತ್ರದ ಒಂದು ವ್ರತ ಆಚರಣೆ. ವ್ರತ ಆಚರಣೆ ಬಗ್ಗೆ ಏನಂದರೆ, ಮಂಡಲ ಅಂದ ತಕ್ಷಣ ನಮ್ಮ ಶಬರಿಮಲೆ ಕ್ಷೇತ್ರದಲ್ಲಿ ಒಂದು ಘಟ್ಟ. ಆ ಮಂಡಲ ವ್ರತವನ್ನು ಮಾಡಿ ನಾವು ಜ್ಯೋತಿ ದರ್ಶನಕ್ಕೆ ಹೋಗುವುದು ಒಂದು ನಿಯಮ. ನಮ್ಮ ಯೇಸು ದಾಸರು ಹೇಳಿದ್ದಾರೆ, ನೋಡಿರಬೇಕು. ಕೆ ಯೇಸುದಾಸ್ ಅವರು ಭಕ್ತಿಗೆ ಮಂಡಲ ವ್ರತ, ಮುಕ್ತಿಗೆ ಮಕರ ಜ್ಯೋತಿ ಅಂತೇಳಿ ಅದಕ್ಕೆ ಹೇಳೋದು. ಒಂದು ಯಾವುದೇ ಒಂದು ವಿಷಯವನ್ನು ನಾವು ಸ್ಥಾಪಿಸಿದಾಗ ಅದರದ್ದೇ ಆದ ಒಂದು ಮೂಲ ಮೌಲ್ಯ ಪ್ರತಿಯೊಂದು ಇರುತ್ತೆ, ಅದನ್ನು ನಾವು ಮಾಡಿಕೊಂಡು ಹೋಗಬೇಕು.
ಮಂಡಲ ಅಂದ ತಕ್ಷಣ ಎಲ್ಲರಲ್ಲಿ ತಲೆಯಲ್ಲಿ ಬರುವುದು 41 ದಿನ ಅಥವಾ 48 ದಿನ, ಇವೆರಡು ಅಲ್ಲ. ಮಂಡಲ ಅಂದ ತಕ್ಷಣ ಹೇಳುವುದು ಶಬರಿಮಲೆ ಕ್ಷೇತ್ರದಲ್ಲಿ ಹೆಚ್ಚಿನ ದಿನ, ಶಬರಿಮಲೆ ಕ್ಷೇತ್ರದ ಅಯ್ಯಪ್ಪ ಸ್ವಾಮಿಯ ದೇಗುಲದ ಬಾಗಿಲು ತೆರೆದಿರುವ ದಿನ. ಈ ಮಂಡಲದಲ್ಲಿ ಮಾತ್ರ ಜಾಸ್ತಿ ದಿನ ತೆಗೆದುತ್ತೆ. ಉಳಿಕಿದ ಸಮಯದಲ್ಲಿ ಮಾಸ ಪೂಜೆಗೆ 5 ದಿನ, ವಿಷು ಪೂಜೆಗೆ 11 ದಿನ, ಮಕರ ಜ್ಯೋತಿಯ ಸಮಯದಲ್ಲಿ 20 ದಿನ ಮಾತ್ರ ಮಂಡಲದ ಅಯ್ಯಪ್ಪ ಸ್ವಾಮಿ ದೇಗುಲದ ಬಾಗಿಲು ತೆರೆಯುತ್ತೆ. ಅದಕ್ಕೆ ಹೇಳೋದು ಮಂಡಲ ಆಚರಣೆ ಮಾಡಿ ಶಬರಿಮಲೆ ಕ್ಷೇತ್ರಕ್ಕೆ ದರ್ಶನ ಕೊಡಬೇಕು. ನಮ್ಮ ಪದ್ಧತಿ. ನಾವೇನು ಮಾಡ್ತಾ ಇದ್ದೀವಿ ಈಗ, 2 ದಿನ 3 ದಿನ ಮಾಲೆ ಹಾಕೊಂಡು ಶಬರಿಮಲೆ ಕ್ಷೇತ್ರಕ್ಕೆ ನಾವು ದರ್ಶನ ಕೊಡ್ತಾ ಇದ್ದೀವಿ. ಬಟ್ ಅದರಿಂದ ಏನೂ ಉಪಯೋಗ ಇಲ್ಲ. ಅದನ್ನು ನೀವು ಮಾಡುವುದು ತಪ್ಪು ಅಂತ ಹೇಳೋದಿಲ್ಲ. ಬಟ್ ಕೆಲವೊಂದು ವಿಷಯಗಳು ನಾವು ನಮ್ಮ ಹಿರಿಯರು ಹಾಕಿಕೊಟ್ಟ ಹೆಜ್ಜೆಯಲ್ಲಿ ಹೋಗಬೇಕಾದ ರಥದ ಬಗ್ಗೆ ನಿಮಗೊಂದು ಸಂಕ್ಷಿಪ್ತವಾಗಿ ಹೇಳ್ತೀನಿ. ಮಂಡಲ ರಥ ಅಂದರೆ ಏನಿಲ್ಲ, ಮಲಯಾಳಂ ಕ್ಯಾಲೆಂಡರ್ ಪ್ರಕಾರ ಪ್ರತಿ ವರ್ಷ ನವಂಬರ್ ತಿಂಗಳು 14, 15, 16 ಈ 3 ದಿನದಲ್ಲಿ ಮಂಡಲ ಪ್ರಾರಂಭ ಆಗುತ್ತೆ. ಡಿಸೆಂಬರ್ 26 ಅಥವಾ 27ಕ್ಕೆ ಅದು ಮುಕ್ತಾಯ ಆಗುತ್ತೆ. ಇವು ಡೇಟ್, ಹೆಚ್ಚು ಕಡಿಮೆ ಡೇಟ್ ಇದು. ಈ ಮಂಡಲ ರಥ ನೀವು ಕೌಂಟ್ ಮಾಡಿ ನೋಡ್ಬೋದು. ಈ ವರ್ಷ 16ಕ್ಕೆ ಪ್ರಾರಂಭ ಆಗಿ 27ಕ್ಕೆ ಮುಕ್ತಾಯ ಆಗುತ್ತೆ. ಡಿಸೆಂಬರ್ 27ಕ್ಕೆ ಮುಕ್ತಾಯ ಆಗುತ್ತೆ. ಮಂಡಲ ರಥ ಆಚರಣೆ ಮಾಡುವರು ನೀವು 16ನೇ ತಾರೀಕಿಗೆ ಒಳಗಡೆ ಮನೆಯೆಲ್ಲ ಸ್ವಚ್ಛ ಮಾಡಿ ನಿಮಗೆ ಅಯ್ಯಪ್ಪ ಸ್ವಾಮಿ ಮಾಲೆಗೆ ಹಾಕೊಳ್ಳಿಕ್ಕೆ ಏನೇನು ಬೇಕು ಎಲ್ಲ ತಯಾರಿ ಮಾಡಿಕೊಂಡು ಈ ವರ್ಷ 16 ಅಥವಾ 17ನೇ ತಾರೀಕಿಗೆ ನೀವು ಮಾಲೆಯನ್ನು ಬ್ರಾಹ್ಮಿ ಮುಹೂರ್ತಲ್ಲೇ ಧರಿಸಬೇಕು. ಬ್ರಾಹ್ಮಿ ಮುಹೂರ್ತ ಧರಿಸಿಕೊಂಡು ವ್ರತವನ್ನು ಹಿಡಿಯಬೇಕು. ಮಂಡಲ ವ್ರತ ಮಾಡೋರಿಗೆ ಹೇಳುವುದಿಲ್ಲ. ನೀವು ದಿನವನ್ನು ಕೌಂಟ್ ಮಾಡೋದಾದರೆ ಹೇಳುತ್ತೆ, ಏನು ನಾನು ಹೇಳುವುದಿಲ್ಲ. ಬಟ್ ಮಂಡಲ ವ್ರತ ಮಾಡೋರಿಗೆ ಮಾತ್ರ ಇದೆ. ಮಂಡಲ ವ್ರತ ಮಾಡುವವರಿಗೆ ನವಂಬರ್ 16ನೇ ತಾರೀಕು ಅಥವಾ 17 ಬೆಳಗ್ಗೆ ನೀವು ಬ್ರಾಹ್ಮಿ ಮಾತ್ರ ಮಾಲೆ ಧರಿಸಬೇಕು. ಧರಿಸಿ ಒಂದು ಮಂಡಲ ವ್ರತವನ್ನು ಮಾಡಿ ಜ್ಯೋತಿಯ ದರ್ಶನಕ್ಕೆ ಬರಬೇಕು. ಇದು ನಿಯಮ. ನಾವೇನು ಮಾಡ್ತಾ ಇದ್ದೀವಿ ಈಗ, ಮಂಡಲ ವ್ರತ ಹಿಡಿತೀವಿ, 41-48 ದಿನ ಮಾಡ್ತೀವಿ, ನಮ್ಮ ತಿಳಿದಾಗ ಹೋಗಿ ಬರ್ತಾ ಇದ್ದೀವಿ. ಅದರಿಂದ ಉಪಯೋಗ ಇಲ್ಲ. ನಮ್ಮ ನಿಯಮ ಏನು ಹೇಳ್ತಂದರೆ, ಮಂಡಲ ವ್ರತವನ್ನು ಮಾಡಿ ಇರುಮುಡಿ ಕಟ್ಟಿಕೊಂಡು ಶಬರಿಮಲೆ ಯಾತ್ರೆ ಮಾಡಬೇಕಂತ ನಿಯಮ. ನಾವು ಮಾಡ್ತಾ ಇರೋದೇನು, 1 ದಿನ 2 ದಿನ ಮಾಲೆ ಧರಿಸಿ ಶಬರಿಮಲೆ ಕ್ಷೇತ್ರಕ್ಕೆ ಹೋಗ್ತಾ ಇದ್ದೀವಿ. ಅದನ್ನು ಅಲ್ಲಿರುವ ಪವಿತ್ರತೆಯನ್ನು ಹಾಳು ಮಾಡ್ತಾ ಇದ್ದೀವಿ. ಬಟ್ ಅಯ್ಯಪ್ಪ ಎಲ್ಲರಿಗೂ ನಮಗೂ ಅಷ್ಟೇ ಕೃಪೆ ತೋರಿಸ್ತಾನೆ, ನಿಮಗೂ ಅಷ್ಟೇ ಕೃಪೆ ತೋರಿಸ್ತಾನೆ. ಬಟ್ ಕೊಡುವಂಥ ಫಲದಲ್ಲಿ ವ್ಯತ್ಯಾಸ ಇರುತ್ತೆ. ಅದಕ್ಕೆ ಹೇಳೋದು, ಯಾರು ನಿಜವಾಗಿ ಮಂಡಲ ವ್ರತ ಮಾಡಿ ಅವರಿಗೆ ಪ್ರತಿಯೊಂದು ಸಿಗುತ್ತೆ. ನೋಡಿರ್ಬೋದು, ನಿಮ್ಮ ಗುರುಸ್ವಾಮಿಗಳು, ನಿಮಗೆ ಮಾಲೆಯ ಧರಿಸುವ ಗುರುಸ್ವಾಮಿಗಳು, ಅವರು ಯಾವಾಗಲೂ ಮಂಡಲ ವ್ರತ ಬಿಟ್ಟು ಮಾಲೆ ಹಾಕುವುದು. ಅವರಿಗೆ ಗೊತ್ತು ಮಂಡಲದಲ್ಲಿ ನಾವು ಮಾಲೆ ಹಾಕಿ ನಮ್ಗೆ ಏನೆಲ್ಲ ಸಿಗುತ್ತೆ ಅಂತ. ಬಟ್ ನಾವೇನು ಮಾಡ್ತಾ ಇದ್ದೀವಿ, ಗುರುಸ್ವಾಮಿಗಳು ಕೇಳ್ತೀವಿ, ಗುರುಸ್ವಾಮಿಗಳು ಆಯ್ತು ಹಾಕೊಂಡು ನಡೀತೀವಿ ಅಂದ ತಕ್ಷಣ ಹಾಕೊಂಡು, ಬಟ್ ಫಲ ಅದಕ್ಕೆ ಹೇಳೋದು, ಆದಷ್ಟು ನವಂಬರ್ 16ನೇ ತಾರೀಕಿಗೆ ಎಲ್ಲರೂ ತಯಾರಾಗಿ 14-17ಕ್ಕೆ ಮಾಲೆ ಧಾರಣೆ ಮಾಡಿ ಎಲ್ಲರೂ ಕೂಡಿ ಒಂದು ವ್ರತಾಚರಣೆ ಮಾಡೋಣ. ಇಡೀ ದಕ್ಷಿಣ ಭಾರತದಲ್ಲಿ ಸಂಚಲನ ಆಗುತ್ತೆ. ಯಾಕಂತಂದರೆ ಎಷ್ಟೋ ಜನ ನೋಡಿರ್ಬೋದು, 1 ದಿನ 2 ದಿನ ಲೇಟ್ ಆದ ತಕ್ಷಣ ನಮಗೆ ಹೊರಗಡೆ ಮಂದಿ ಕೇಳ್ತಾರೆ, ಯಾಕೆ ಮಾಲೆ ಹಾಕ್ತಿಲ್ಲ ಅಂತೇಳಿ. ಅದಕ್ಕೆ ಎಲ್ಲರೂ